5 ಜನ ಇದ್ದಾರೆ 1:5 ಅಂದ್ರೆ ಒಬ್ಬ ಇಷ್ಟು ಜನದಲ್ಲಿ ಒಬ್ಬರು ಮಾತ್ರ ಸೆಲೆಕ್ಟ್ ಆಗೋದು. ಇಷ್ಟು ಜನದಲ್ಲಿ ಒಬ್ಬರು ಅಂದ್ರೆ ಈ ಮೇಲ್ಗಡೆ ಇಬ್ಬರು ವಿದ್ಯಾರ್ಥಿ ಇದ್ದಾರಲ್ಲ ಇವರಿಬ್ಬರು ಮಾರ್ಕ್ಸ್ ಸೇಮ್ ಇದೆ. ಸೊ ಇವರಿಬ್ಬರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ? ಹಾಗಾದ್ರೆ ಇವರಿಬ್ಬರು ಮಾರ್ಕ್ಸ್ ಸೇಮ್ ಇದೆ, ಏನು ಕ್ಯಾಟಗರಿ ಏನು ಇಲ್ಲ, ಎಲ್ಲ ಕೂಡ ಸೇಮ್ ಇದೆ. ಸೊ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಬಂದಾಗ ಇಲ್ಲಿ ತುಂಬಾ ಮುಖ್ಯವಾದಂತಹ ಫ್ಯಾಕ್ಟರ್ 1:5 ರೇಷಿಯೋ ಅಂದರೆ ಒಂದು ಸೀಟಿಗೆ 5 ಜನನ ವೆರಿಫಿಕೇಷನ್ಗೆ ಕರೆದಿರ್ತಾರೆ ಅಂತ ಹೇಳಿ. ಸೊ ಒಂದು ಸೀಟಿಗೆ 5 ಜನನ ವೆರಿಫಿಕೇಷನ್ಗೆ ಕರೆದ ಮೇಲೆ ಫಾರ್ ಎಕ್ಸಾಂಪಲ್ ಈಗ ಇಬ್ಬರು ವಿದ್ಯಾರ್ಥಿಗಳು ಸೇಮ್ ಮಾರ್ಕ್ಸ್ನ ತೆಗೆದುಕೊಂಡಿದ್ದಾರೆ, 600 ತಗೊಂಡಿದ್ದಾರೆ, ಇಬ್ಬರು ಕೂಡ ಸೇಮ್ ಒಂದೇ ಕ್ಯಾಸ್ಟಲ್ಲಿದ್ದಾರೆ. ಸೊ ಒಂದೇ ಸೀಟ್ ಮಾತ್ರ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕಾಗೋದು. ಒಂದೇ ಸೀಟ್ ತಗೊಳ್ಳೋದು. ಬಟ್ ಇಬ್ಬರು ಸ್ಟೂಡೆಂಟ್ಸ್ಗಳು ಸೇಮ್ ಮಾರ್ಕ್ಸು ಸೇಮ್ ಪರ್ಸೆಂಟೇಜು ಆ್ಯಂಡ್ ಇಬ್ಬರು ಫಿಮೇಲ್ ಅಥವಾ ಇಬ್ಬರು ಮೇಲ್ ಆ ರೀತಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೊ ಇದು ನಾನೀಗ ಲಿಸ್ಟ್ ಏನು ನಿಮ್ಮ ಮುಂದೆ ಇಟ್ಟಿದ್ದೀನಿ, ಇದು ಯಾದಗಿರಿಯ 1:5 ರೇಷಿಯೋ. ಇದು ಈ ಒಂದು ಲಿಸ್ಟಲ್ಲಿ ನೀವು ನೋಡಿ ಇಲ್ಲಿ ಇದು ವೆರಿಫಿಕೇಷನ್ ಲಿಸ್ಟಿಗೆ ಕರೆದಿದ್ರು 1:5. ಇದು ಕ್ಯಾಟಗರಿ 1ನ ಒಂದು ವೆರಿಫಿಕೇಷನ್ ಲಿಸ್ಟ್ 1:5 ರೇಷಿಯೋ ಲಿಸ್ಟ್. ಇಲ್ಲಿ ಮೊದಲನೇ ವಿದ್ಯಾರ್ಥಿ ಹೆಸರು ಏನಂತ ಇದೆ ಅಂದರೆ ನಿಸರ್ಗ ಅಂತ ಇದೆ. ಸೊ ಎರಡನೇ ವಿದ್ಯಾರ್ಥಿ ಹೆಸರು ವಿದ್ಯಾಶ್ರೀ ಅಂತ ಇದೆ ಅನ್ಕೊಳ್ಳಿ, ಬಿರಿಕಾರ ವಿದ್ಯಾಶ್ರೀ ಅಂತ ಏನೋ ಇದೆ, ವಿದ್ಯಾಶ್ರೀ ಅಂತ ಅನ್ಕೊಳ್ಳೋಣ. ಸೊ ನೋಡಿ ಈ ಇಬ್ಬರು ವಿದ್ಯಾರ್ಥಿನಿಯರ ಮಾರ್ಕ್ಸ್ ಬಂದು 598 600ಕ್ಕೆ ಅಂದರೆ ಇಬ್ಬರದು ಕೂಡ ಸೇಮ್ ಪರ್ಸೆಂಟೇಜ್ ಇದೆ. ಇಬ್ಬರು ಕೂಡ ಫೀಮೇಲ್, ಯಾವುದೇ ಒಂದು ಗೌರ್ಮೆಂಟ್ ಸರ್ವಿಸಲ್ಲೂ ಇಲ್ಲ. ಮತ್ತು ಕ್ಯಾಟಗರಿ ಕೂಡ ಇಬ್ಬರದು ಸೇಮ್ CA ಕ್ಯಾಟಗರಿ. ಇಬ್ಬರು ಕೂಡ ರೂರಲ್ನ ಕ್ಲೈಮ್ ಮಾಡಿದ್ದಾರೆ ಮತ್ತು ಯಾವುದೇ ಬೇರೆ ರಿಸರ್ವೇಷನ್ ಇಲ್ಲ. ಸೊ ಇದನ್ನು ನಾವು ನೋಡಿದಾಗ ಈಗ ಇಲ್ಲಿ 5 ಜನನ ಲೀಸ್ಟಲ್ಲಿ 5 ಜನ ಇದ್ದಾರೆ 1:5 ಅಂದರೆ ಇಷ್ಟು ಜನದಲ್ಲಿ ಒಬ್ಬರು ಮಾತ್ರ ಸೆಲೆಕ್ಟ್ ಆಗೋದು. ಇಷ್ಟು ಜನದಲ್ಲಿ ಒಬ್ಬರು ಅಂದರೆ ಈ ಮೇಲ್ಗಡೆ ಇಬ್ಬರು ವಿದ್ಯಾರ್ಥಿನಿ ಇದ್ದಾರಲ್ಲ ಇವರಿಬ್ಬರು ಮಾರ್ಕ್ಸ್ ಸೇಮ್ ಇದೆ. ಸೊ ಇವರಿಬ್ಬರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ? ಹಾಗಾದರೆ ಇವರಿಬ್ಬರು ಮಾರ್ಕ್ಸು ಸೇಮ್ ಇದೆ, ಏನು ಕ್ಯಾಟಗರಿ ಏನು ಇಲ್ಲ, ಎಲ್ಲ ಕೂಡ ಸೇಮ್ ಇದೆ. ಸೊ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಬಂದಾಗ ಇಲ್ಲಿ ತುಂಬ ಮುಖ್ಯವಾದಂತಹ ಫ್ಯಾಕ್ಟರ್ ಏನಂದರೆ ಅವರ ಡೇಟ್ ಆಫ್ ಬರ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಡೇಟ್ ಆಫ್ ಬರ್ತ್ನಲ್ಲಿ ಸೀನಿಯರ್ ಇರ್ತಾರೆ, ಅಂದರೆ ಯಾರು ಬೇಗ ಹುಟ್ಟಿರ್ತಾರೆ ಅವರಿಗೆ ಆ ಒಂದು ಸೀಟ್ನ ನೀಡಲಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ ನೋಡಿ ಇಲ್ಲಿ ಈ ಒಂದು ನಿಸರ್ಗ ಅನ್ನೋ ಒಂದು ಹುಡುಗಿ 17/4 ಹುಟ್ಟಿದೆ, ಮತ್ತು ಇನ್ನೊಂದು ಹುಡುಗಿ ಈ ವಿದ್ಯಾಶ್ರೀ ಅನ್ನೋ ಹುಡುಗಿ 11/6 ಹುಟ್ಟಿದೆ. ಸೊ ಇವರಿಬ್ಬರು ಎಷ್ಟು ವ್ಯತ್ಯಾಸ ಆಯಿತು ಅಂದರೆ 4, 5, 6 2 ತಿಂಗಳು ವ್ಯತ್ಯಾಸ ಆಯಿತು. 2 ತಿಂಗಳು ಅಂದರೆ ಈ ನಿಸರ್ಗ ಅನ್ನೋ ಹುಡುಗಿ ಈ ಹುಡುಗಿಗಿಂತ 2 ತಿಂಗಳು ಸೀನಿಯರ್. ಯಾರು ಸೀನಿಯರ್ ಇರ್ತಾರೆ ಅಂಥವರಿಗೆ ಆ ಒಂದು ಜಾಬನ್ನು ಕೊಡ್ತಾರೆ. ಸೊ ನೀವು ಇದಕ್ಕೆ ಪ್ರೂಫ್ ಏನು ಅಂತ ಕೇಳಿದ್ರೆ ಆಲ್ರೆಡಿ ಯಾದಗಿರಿಯಿಂದ 1:1 ರೇಷಿಯೋ ಅಂದರೆ ಸೆಲೆಕ್ಟೆಡ್ ಲೀಸ್ಟನ್ನು ಬಿಟ್ಟಾಗಿದೆ. ಸೊ ಆ ಒಂದು ಲೀಸ್ಟನ್ನು ತೆಗೆದು ತೋರಿಸಿದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ ನಾನು. 2022ನೇ ಸಾಲಿನ 1:1 ಯಾದಗಿರಿ ಜಿಲ್ಲೆಯ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರ ನೇರ ನೇಮಕಾತಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದರೆ ಇದು 1:1 ರೇಷಿಯೋ ಅಂದರೆ ತಾತ್ಕಾಲಿಕ ಅಂತ ಹೇಳಿದ್ದಾರೆ. ಇದು 1:1 ಸೆಲೆಕ್ಟೆಡ್ ಲೀಸ್ಟ್. ಇದು ಈಗ ನಿಮ್ಮ ಕಣ್ಮುಂದೆ ಏನು ತೋರಿಸ್ತಾ ಇದ್ದೀನಿ ಇದು ಸೆಲೆಕ್ಟೆಡ್ ಲೀಸ್ಟ್, ಯಾದಗಿರಿಯ 1:1 ಸೆಲೆಕ್ಟೆಡ್ ಲೀಸ್ಟ್. ಈ ಒಂದು ಲೀಸ್ಟಲ್ಲಿ ನೀವು ನೋಡಿ ಇಲ್ಲಿ ಲಾಸ್ಟಲ್ಲಿ ಇದೆ ನೋಡಿ ನಿಸರ್ಗ ಅಂತ ಇದೆ, ನಿಸರ್ಗ ಕೆ ಅಂತ ಹೇಳಿ. ಸೇಮ್ ನಾನು ಏನು ಹೇಳಿದೆ ಇವ್ರಿಗೆ ಕ್ಯಾಟಗರಿ CA ಕ್ಯಾಟಗರಿ ಮೇಲೆ ಸೆಲೆಕ್ಟ್ ಆಗಿದೆ. ಸೊ ಅಂದರೆ ಯಾರು ಸೀನಿಯರ್ ಇರ್ತಾರೆ ಇಲ್ಲಿ ನಿಸರ್ಗನ ಹುಡುಗಿ ಸೀನಿಯರ್ ಇದ್ರು, ಸೊ ಅವರು ಸೆಲೆಕ್ಟ್ ಆದರು. ಸೊ ಈ ಕಂಪ್ಲೀಟ್ ವಿಡಿಯೋ ಉದ್ದೇಶ ಏನಂದರೆ ಯಾರು ಸೀನಿಯರ್ ಇರ್ತಾರೆ ಅವರಿಗೆ ಜಾಬನ್ನು ಕೊಡಲಾಗುತ್ತದೆ. ಇದು ಈ ವಿಡಿಯೋ ಮಾಡೋ ಉದ್ದೇಶ ಆಗಿತ್ತು. ಅಂದರೆ ನಿಮಗೆ ಡೌಟ್ ಇತ್ತಲ್ವಾ, ಇಬ್ಬರು ಸೇಮ್ ಮಾರ್ಕ್ಸ್ ಇದೆ, ಸೇಮ್ ಪರ್ಸೆಂಟೇಜ್ ಇದೆ, ಇಬ್ಬರು ಒಂದೇ ಒಂದು ರಿಸರ್ವೇಷನ್ನ ಕ್ಲೇಮ್ ಮಾಡಿದ್ದೀವಿ. ಸೊ ಇಬ್ಬರಲ್ಲಿ ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ನೀವು ಕೇಳ್ತಿದ್ರಲ್ವಾ, ಇಬ್ಬರಲ್ಲಿ ಯಾರು ಸೀನಿಯರ್ ಇರ್ತಾರೆ ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ವಿಡಿಯೋದಲ್ಲಿ ನಾನು ಹೇಳಿರೋ ವಿಷಯ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ. ವಿಷಯ ಏನಾದರೂ ಅರ್ಥ ಆಗಿಲ್ಲ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಇದೇ ರೀತಿ ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ಮತ್ತು ಈ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಆಗಿರುತ್ತೆ. ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಷ್ಟೇ. ಥ್ಯಾಂಕ್ ಯು.